ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದು ಇದು ಕೆಲಸಗಳಿತ್ತು. ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಸಿಕ್ಕಾಪಟ್ಟೆ ಬಟ್ಟೆ ಆಗ್ಬಿಟ್ಟಿತ್ತು ಗೈಸ್ ಇವಾಗಂತೂ. ಅದರಲ್ಲೂ ಸ್ವಲ್ಪ ವಾಷಿಂಗ್ ಮಿಷಿನ್ ಎಲ್ಲ ಹಾಳಾಗಿದೆ. ಸದ್ಯಕ್ಕೆ ತೊಗೊಂಡಿಲ್ಲ, ನೋಡೋಣ ಮುಂದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಒಂದು 20 ಡೇಸ್ ಮೇಲೇ ಆಯಿತು. ಸೊ ಕೈಯಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಕೈಯಲ್ಲಿ ವಾಶ್ ಮಾಡೋದಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಬಜೆಟ್ ಎಲ್ಲ ಸೆಟ್ ಆಗಬೇಕಲ್ಲ, ತೊಗೋಬೇಕು ಅಂತ ಹೇಳಿದ್ರೆ. ಸೊ ನೋಡೋಣ. ಹಾಗಾಗಿ ಕೈಯಲ್ಲೇ ಎಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಸ್ಯಾಟರ್ಡೆ ಸಂಡೇ ನನ್ನ ಸಿಸ್ಟರ್ ಮನೆಗೆ ಹೋಗಿದ್ವಿ. ಅಲ್ಲಿ ನಾನು ಮತ್ತು ಹುಡುಗರು ನಮ್ಮ ಫ್ಯಾಮಿಲಿ ಹೋಗಿದ್ವಿ. ಸೊ ಅಲ್ಲಿಗೆ ಲಾವಣ್ಯ ಮತ್ತು ಲಾವಣ್ಯ ಫ್ಯಾಮಿಲಿ ಕೂಡ ಜಾಯ್ನ್ ಆಗಿದ್ದು, ಅವರು ಬಂದಿದ್ದರು. ಸೊ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳು, ತುಂಬ ಏನೋ ಅಲ್ಲೂ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ ನಾನು. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಫನಿಯಾಗಿತ್ತು ಅಂತ ಹೇಳ್ಬೋದು. ಈ ರೀತಿ 3 ಫ್ಯಾಮಿಲಿ ಸೇರಿಬಿಟ್ಟು ತುಂಬ ದಿನನೇ ಆಗ್ಬಿಟ್ಟಿತ್ತು. ನಮ್ಮ ಫ್ಯಾಮಿಲಿ ಮತ್ತು ಲಾವಣ್ಯರ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ಇನ್ನೊಬ್ಬರು ಸಿಸ್ಟರ್ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ಅವರು ಕೂಡ ಒಂದು 2 ಟೈಮ್ಸ್ ಬಂದಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ ನಿಮಗೆ ಅಂತ ಹೇಳ್ಬೋದು. ಸೊ ಅವ್ರ ಮನೆಗೆ ಹೋಗಿದ್ದಂಥದ್ದು ನಾವು. ಸ್ಯಾಟರ್ಡೆ ಅಂತ ಹೇಳಿದ್ರೆ ರಿಷುದು ಏನಿರುತ್ತೆ ಸ್ಕೂಲೆಲ್ಲ ಇತ್ತು, ರಿಷುಗೆ ಮತ್ತು ಮೋಕ್ಷಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಾವು ಹೋಗಿದ್ದಂಥದ್ದು. ಸೊ ತುಂಬ ಒಂದೇ ದಿನ ಇದ್ರೂ ತುಂಬ ಫನ್ನಿಯಾಗಿತ್ತು, ತುಂಬ ಕಾಮಿಡಿ ಆಗಿತ್ತು. ಹಾಗೆಯೇ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಒಬ್ಬೊಬ್ಬರು ಇಬ್ಬಿಬ್ರು ಇರೋದಕ್ಕಿಂತ ಈ ರೀತಿ ಎಲ್ಲರೂ ಸೇರಿದಾಗಲೇ ಜಾಸ್ತಿ ಖುಷಿ ಆಗುವಂಥದ್ದು. ಸೊ ಅಪರೂಪಕ್ಕೆ ಸೇರ್ತೀವಲ್ಲ, ಅಂದರೆ ಪದೇ ಪದೇ ಹೋಗ್ತಾ ಬರ್ತಾ ಇದ್ದಿದ್ರೆ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ತುಂಬ ಖುಷಿ ಪಡೋಕೆ ಆಗ್ತಿರಲಿಲ್ಲ. ತುಂಬ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಈ ರೀತಿ 3 ಫ್ಯಾಮಿಲಿ ಸೇರಿದ್ದಂಥದ್ದು. ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಯಾವ ರೀತಿ ಕಾಮಿಡಿ ಆಗಿತ್ತು, ಯಾವ ರೀತಿ ಫನ್ನಿ ಆಗಿತ್ತು, ನಾವು ಯಾವ ರೀತಿ ಎಂಜಾಯ್ ಮಾಡ್ದೋ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆನೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಅಂತ ಹೇಳ್ತಾ, ಸೊ ತಡ ಮಾಡೋದು ಬೇಡ, ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಾಗೆಯೇ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿರುತ್ತೋ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವತ್ತು ಬಂದು ಸ್ಯಾಟರ್ಡೆ. ಸೊ ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ದರು. ನಾವು ಕೂಡ ಅಕ್ಕರ ಮನೆಗೆ ಹೋಗೋಣ, ಅಕ್ಕ ಬಾವಾರ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನನ್ನ ಮನೆಯಿಂದನೂ ಕೂಡ ಯಾವುದೇ ರೀತಿ ವ್ಲಾಗ್ ಕೂಡ ಮಾಡಿರಲಿಲ್ಲ, ಸ್ಟಾರ್ಟೇ ಮಾಡಿರಲಿಲ್ಲ. ಇವತ್ತು ವ್ಲಾಗ್ ಮಾಡೋ ಮನಸ್ಸು ಕೂಡ ಇರಲಿಲ್ಲ. ಹಾಗಾಗಿ ಸಡನ್ಲಿ ಹಂಗೇನೆ ಎಂಟ್ರಿ ಕೊಟ್ವಿ. ಸೊ ನಾವು ಬರೋದ್ರೊಳಗಡೆ ಲಾವು ಮತ್ತು ಚೇತು ಮತ್ತು ದಿವಿ ಎಲ್ಲ ಕೂಡ ಅವರು ಕೂಡ ಬಂದಿದ್ದರು ಅವ್ರ ಮನೆಗೆ. ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟೇ ಒಟ್ಟಿಗೆ ಬರೋಣ, ಸೇರೋಣ, ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಹಾಗೆಯೇ ಅಲ್ಲಿ ಅವ್ರ ಮನೆ ಹತ್ರನೇ ಇರುವಂಥ ಒಂದು ಪಾರ್ಕ್ಗೆ ಹೋಗೋಣ. ಸ್ವಲ್ಪ ಈವ್ನಿಂಗ್ ಇತ್ತಲ್ಲ, ಸ್ವಲ್ಪ ಪ್ರಶಾಂತವಾಗಿರುತ್ತೆ, ಸ್ವಲ್ಪ ಮಕ್ಳುಗಳ್ನೂ ಕೂಡ ಸ್ವಲ್ಪ ಆಟ ಆಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ. ಒಬ್ಬರು ಸಿಕ್ಕಿದಾಗ ಇನ್ನೊಬ್ಬರು ಸಿಗ್ತಿರ್ಲಿಲ್ಲ, ಅಥವಾ ಅವ್ರು ಸಿಕ್ಕಿದಾಗ ನಾವು ಸಿಗ್ತಿರ್ಲಿಲ್ಲ, ಆ ರೀತಿ ಆಗ್ಬಿಡ್ತಾಯಿತ್ತು. ಸೊ ಇವಾಗಲೂ ಹಂಗೇ ಎಲ್ಲರೂ ಇದ್ದಾರೆ, ಬಟ್ ನನ್ನ ಹಸ್ಬೆಂಡ್ ಮಾತ್ರ ಮಿಸ್ಸಿಂಗ್ ಇದ್ದಾರೆ. ಸೊ ಅವ್ರು ನೈಟ್ ಬರ್ತಾರೆ, ನೋಡೋಣ, ಅವಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಆದರೆ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ನಾನು ಏನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಂದು ಸಣ್ಣ ಪುಟ್ಟ ವೀಡಿಯೋಗಳನ್ನ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು. ಸ್ವಲ್ಪ ಇದು ಮಾಡುವಾಗ ಖುಷಿನಲ್ಲಿ, ಆ ಸಂಭ್ರಮದಲ್ಲಿ ಸ್ವಲ್ಪ ವ್ಲಾಗ್ ಮಾಡೋದು ಕೂಡ ನಾನು ಮರ್ತೇ ಬಿಟ್ಟೆ ಸರಿಯಾಗಿ. ಸೊ ಹಾಗೆಯೇ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಅಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫುಲ್ಲು ಗ್ರೀನರಿ. ಎಲ್ಲಿ ನೋಡಿದ್ರು ಪಾರ್ಕಲ್ಲಿ ಮೊದಲೇ ಗೊತ್ತಲ್ವಾ, ತುಂಬ ಚೆನ್ನಾಗಿತ್ತು. ಅದು ದೊಡ್ಡ ಪಾರ್ಕ್ ಬಂದು ಇದು ಬಂದು. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇನ್ನು ಮಕ್ಕಳು ಎಂಟ್ರೆನ್ಸ್ ಗೇಟ್ ಹತ್ರ ಹೋಗ್ತಿದ್ದಂಗೆ ಫುಲ್ಲು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕೈಗೆ ಸಿಗ್ತಾ ಇರಲಿಲ್ಲ, ಯಾವ್ಯಾವ್ದು ಬೇಕೋ ಆ ಥರ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನು ಪಾರ್ಕ್ ಆದಮೇಲೆ ಎಷ್ಟು ಫ್ಲವರ್ಗಳು, ವೆರೈಟಿ ಕಲರ್ಫುಲ್ ಫ್ಲವರ್ಸ್ಗಳಿರುತ್ತೆ. ಸೊ ಒಂದೊಂದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಾರ್ಕ್ ಅಂದಮೇಲೆ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಗೇಮ್ಗಳಿರುತ್ತೆ, ಮಕ್ಳು ಆಟ ಆಡೋದಕ್ಕೆ, ನಾವು ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲ ತುಂಬ ವೆರೈಟಿ ಇರುತ್ತೆ. ಇನ್ನು ಮಕ್ಕಳು ತುಂಬ ಇಷ್ಟಪಡೋದು ಈ ಜಾರುಬಂಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದರಲ್ಲಿ ಒಂದು 3 ಟೈಪ್ಸ್ ಏನೋ ಜಾರುಬಂಡಿ ಇತ್ತು, ತುಂಬ ಸಖತ್ತಾಗಿತ್ತು. ಇನ್ನು ಚಿಕ್ಕ ಮಕ್ಕಳು ಅಂತೂ ಇವರು ದಿವಿ ಏನಿದ್ದಾರೆ ಮತ್ತು ತನ್ವಿ ಏನಿದ್ದಾನೆ, ಇವರೆಲ್ಲ ಎದ್ರುಕೊತಾ ಇದ್ರು. ಮತ್ತು ರಿಷು ಮತ್ತು ಮೋಕ್ಷ ಆರಾಮ್ಸೆ ಆಟ ಆಡ್ತಾಯಿದ್ರು. ಅವ್ರು ಯಾವುದೇ ರೀತಿ ಸ್ವಲ್ಪನೂ ಭಯ ಬೀಳ್ತಿರ್ಲಿಲ್ಲ, ಅವ್ರಿಗೆ ಅಭ್ಯಾಸ ಇದೆಯಲ್ಲ. ಸೊ ಹಾಗಾಗಿ ಆಟ ಆಡ್ತಾಯಿದ್ರು. ಇನ್ನು ಉಯ್ಯಾಲೆ ಆಡೋದು, ಒಂದು ಗೇಮ್ ಕೂಡ ಬಿಟ್ಟಿಲ್ಲ ಗೊತ್ತಾ. ಎಲ್ಲನೂ ಕೂಡ ಕಂಪ್ಲೀಟಾಗಿ ಒಂದು 5 ನಿಮಿಷ 10 ನಿಮಿಷ ಆಡ್ಕೊಂಡೇ ಬಂದರು. ತುಂಬ ವಿಶಾಲವಾಗಿದೆ ಈ ಪಾರ್ಕ್ ಅಂತೂ. ತುಂಬಾ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗೆಯೇ ಮಕ್ಳುಗಳಿಗೆ, ಅದರಲ್ಲೂ ಎಕ್ಸ್ಪೆಷಲಿ ರಿಷು ಮತ್ತು ಮೋಕ್ಷಿಗೆ ನಮ್ಮ ಮನೆ ಹತ್ತಿರದಲ್ಲಿ ಯಾವುದೇ ರೀತಿ ಪಾರ್ಕ್ಗಳಂತೂ ಖಂಡಿತ ಇಲ್ಲ. ತುಂಬ ಲಾಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವರು ಜಾಸ್ತಿ ಪಾರ್ಕ್ ಹೋಗೋದು, ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿ ತುಂಬ ಕಡಿಮೆ. ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು.
ಇನ್ನು ಮಕ್ಳುಗಳ್ನಂತೂ ವೆರೈಟಿ ಟೈಪಲ್ಲೇ ಗೇಮಲ್ಲಿ ಆಟ ಆಡಿಸಿದ್ದಾಯಿತು. ಇನ್ನು ಮಕ್ಳುಗಳ ಜೊತೆ ನಾವು ಕೂಡ ಸ್ವಲ್ಪ ಹೊತ್ತು ಮಕ್ಕಳಾಗಿರೋಣ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಿಂದ ಎಲ್ಲನೂ ಕೂಡ ಆಟ ಆಡ್ತಿದ್ದೀವಿ. ಹಾಗೆಯೇ ತುಂಬ ಫ್ರೀಯಾಗಿದೆ ಮೈಂಡು. ಏನೇ ಟೆನ್ಷನ್ ಇದ್ರೂ ಈ ರೀತಿ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಆದ್ರೂ ಕಳೆದುಬಿಟ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಬಾಡಿ ಕೂಡ ತುಂಬಾ ಒಂದು ಅಂತ ಅನಿಸುತ್ತೆ. ಸೊ ಈ ರೀತಿ ಇದ್ದಾಗಲೇ ಚೆಂದ ಅಂತ ಹೇಳ್ಬೋದು. ನಮ್ಮ ಮನೆ ಹತ್ರ ಯಾವುದೋ ಪಾರ್ಕ್ ಇಲ್ಲದೆ ಇರೋದ್ರಿಂದ ಈ ರೀತಿ ಎಲ್ಲ ಕರ್ಕೊಂಬರೋಕ್ಕಾಗಲ್ಲ ನನಗೆ. ಸೊ ಓಕೆ, ಪರವಾಗಿಲ್ಲ. ಇನ್ನು ಈ ರೀತಿ ಎಲ್ಲಾದರೂ ಹೊರಗಡೆ ಹೋದಾಗಂತೂ ನಿಜ ಕರ್ಕೊಂಡು ಹೋಗ್ತೀವಿ ಹೊರಗಡೆ ಎಲ್ಲ ಆದಷ್ಟು ನಾವು. ಇನ್ನು ಮಕ್ಳುಗಳ್ನಂತೂ ತುಂಬ ಸಮಯ ಪಾರ್ಕಲ್ಲಿ ಆಟಾಡಿ ನಾವು ಕೂಡ ಎಂಜಾಯ್ ಮಾಡಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸೊ ಈ ಥರ ಎಲ್ಲರೂ ಇದ್ದಾಗ ತುಂಬಾ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ನನ್ನ ಹಸ್ಬೆಂಡ್ ಮಾತ್ರ ಮಿಸ್ಸಿಂಗು, ಅದೊಂದು ಕೊರತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ. ಎಲ್ಲರೂ ಈ ರೀತಿ ಸೇರಿದಾಗ ಎಲ್ಲರೂ ಇದ್ಬಿಟ್ರೇ ಒಂಥರ ಖುಷಿ. ಮಕ್ಳುಗಳ್ದೇ ಒಂದು ಬ್ಯಾಚು, ನಮ್ಗಳ್ದು ಅಕ್ಕ ತಂಗಿರದೇ ಒಂದು ಬ್ಯಾಚು, ಇನ್ನು ಭಾವ ಆಗಿರ್ಬೋದು, ಬ್ರೋ ಆಗಿರ್ಬೋದು, ಇವ್ರುಗಳ್ದೇ ಒಂದು ಬ್ಯಾಚು, ಈ ರೀತಿ ಇರುತ್ತೆ ನಮ್ಮ ಮನೆಗಳಲ್ಲಿ ಯಾವಾಗ್ಲೂ. ಸೊ ತುಂಬ ಫನ್ನಿ, ತುಂಬಾ ಒಂದು ಎಂಜಾಯ್ ಮಾಡ್ತೀವಿ ಆ ಟೈಮ್ನಲ್ಲಿ ನಾವು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಸ್ವಲ್ಪ ಅಕ್ಕರ ಮನೆಗೆ ಬಂದಿದ್ದೀನಿ. ಸೊ ಅಡುಗೆ ಮಾಡ್ತಾ ಇದ್ದಾರೆ, ಅಡುಗೆ ಪ್ರಿಪೇರ್. ಆಲೂಗಡ್ಡೆ ಬಜ್ಜಿ ಅಂದರೆ ಅದು ನನಗೆ, ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನಾನ್ ವೆಜ್ನ ತಿಂತಾ ಇಲ್ಲ. ಸೊ ಹಾಗಾಗಿ ನನಗೆ ಅನ್ನ ಸಾಂಬಾರ್, ಆಲೂಗಡ್ಡೆ ಬಜ್ಜಿ ಇರೋದು. ಅವರು ನಾನ್ ವೆಜ್, ವಾಯ್ಸ್ ಎಲ್ಲ ಕಟ್ ಮಾಡ್ಬಿಟ್ಟಿರ್ತೀವಿ. ಸೊ ಇವಾಗ ಬಂದ್ವಿ. ಇವತ್ತು 4th Saturday ಎಲ್ಲ ರಜೆ ಇತ್ತು, ಹಂಗಾಗಿ ಬಂದಿದ್ದೀವಿ ಹುಡುಗರು. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು, 3 ಫ್ಯಾಮಿಲಿನೂ ಒಟ್ಟಿಗೆ, ಸಿಸ್ಟರ್ಸ್ಗಳು ಮತ್ತೆ ಅವ್ರ ಹಸ್ಬೆಂಡ್ಗಳು ಸೇರಿರೋದು. ಇನ್ನು ನನ್ನ ಹಸ್ಬೆಂಡು ಡೌಟ್ ಇದೆ, ಬರೋದು ಗೊತ್ತಿಲ್ಲ, ಇನ್ನು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಬರಲ್ವಾ, ಇವರೆಲ್ಲ ಬಂದ್ರೆ ಬರ್ತಾರೆ ಅನ್ಸುತ್ತೆ, ನೋಡೋಣ. ತುಂಬಾ ದಿನದ ಮೇಲೆ ಸೇರಿದೀವಲ್ಲ, ಹಂಗಾಗಿ ನೋಡ್ಬೇಕು ಗೈಸ್. ಇನ್ನ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮತ್ತೆ ಆಲೂಗಡ್ಡೆ ಬಜ್ಜಿನ ರೆಡಿ ಮಾಡ್ತಾ ಇದ್ದಾಳೆ ಮೇಡಮ್ ಬಂದು. ಇನ್ನು ಅವ್ರಿಗೆಲ್ಲ ಸ್ವಲ್ಪ ನಾನ್ ವೆಜ್ನ ತರಿಸ್ಕೊಂಡಿದ್ದಾರೆ, ನಾನ್ ವೆಜ್ ಮಾಡ್ತಾ ಇದ್ದಾರೆ. ನಾನು ಬಂದು ಪೂಜೆ ಎಲ್ಲ ಮಾಡ್ತಿದ್ದೀನಲ್ಲ, ಹಾಗಾಗಿ ತಿನ್ನೋದು ಬೇಡ, ಅದು ಮುಗಿಯೋ ತನಕ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ನೋಡೋಣ. ಇನ್ನು ಲಾವಣ್ಯ ಬಂದು ಸ್ವಲ್ಪ ದಿವ್ಯಕ್ಕೆ ಏನೋ ಹೇಳ್ಕೊಡ್ತಿದ್ದಾಳೆ, ಸ್ವಲ್ಪ ABCD ಅದು ಇದೆಲ್ಲ. ಈ ವರ್ಷದಿಂದ ನಮ್ಮ ದಿವ್ಯವರು ಕೂಡ ಸ್ವಲ್ಪ ಸ್ಕೂಲಿಗೆಲ್ಲ ಹೋಗ್ತಿದ್ದಾರಲ್ಲ, ಹಾಗಾಗಿ ಹೇಳ್ಕೊಡ್ತಾ ಇದ್ದಾಳೆ. ಇನ್ನು ರಿಷು ಮೋಕ್ಷಿಗಂತೂ ಮಂತ್ಲಿ ಟೆಸ್ಟ್ ಆಲ್ರೆಡಿ ನಡೀತಿದೆ. ಸ್ಯಾಟರ್ಡೇ ಕೂಡ ಅವರು ಸ್ಕೂಲಿಗೆ ಹೋಗಿ ಮುಗಿಸ್ಕೊಂಡು ಬಂದರು. ಇನ್ನು ಮಂಡೇ ಒಂದೇ ದಿನದಲ್ಲಿ ಒಂದು 2 ಸಬ್ಜೆಕ್ಟ್ ಇದೆ ಅಂತೆ. ಸೊ ಅದು ಫಿನಿಶ್ ಆಗುತ್ತೆ. ಸೊ ನಾನಂತೂ ಏನೂ ಕೂಡ ಒಂದು ಬುಕ್ಸು ಕೂಡ ತೊಗೊಬಂದಿಲ್ಲ. ನನಗೆ ಇಲ್ಲಿಗೆ ಬರೋದು ತುಂಬ ಡೌಟ್ ಇತ್ತು, ಹಾಗಾಗಿ
ಯಾವುದೇ ಬುಕ್ಸು ಕೂಡ ನಾನು ತೊಗೊಬಂದಿಲ್ಲ, ಹಂಗೇ ಬಂದ್ಬಿಟ್ಟಿದ್ದೀನಿ. ಸೊ ಪರವಾಗಿಲ್ಲ, ಓಕೆ. ಸಂಡೇ ಏನಾದ್ರೂ ಬೇಗನೆ ಮನೆಗೆ ಹೋದರೆ ಓದ್ಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಇನ್ನು ರಿಷು ಮತ್ತು ನಮ್ಮ ಚೇತು ಬ್ರೋಗಂತೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ರಿಷು ಬಂದು ಚಿಕ್ಕ ವಯಸ್ಸಿಂದನೂ ಕೂಡ ತುಂಬ ಇವ್ರಗಳ ಜೊತೆ ಪಳಗಿದ್ದಾನೆ, ಆಟ ಆಡಿದ್ದಾನೆ, ತರಲೆ ಮಾಡಿದ್ದಾನೆ. ಅದಕ್ಕೋಸ್ಕರ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ ತುಂಬ ಕಂಡ್ರೆ ರಿಷುನ ಇಷ್ಟ. ಸೊ ಆ ಬಾಂಡಿಂಗಿಂದನೇ ಇಷ್ಟು ಅಟ್ಯಾಚ್ಮೆಂಟ್ ಇರೋದಕ್ಕೆ ಸಾಧ್ಯ. ಜಾಸ್ತಿ ಮಕ್ಳುಗಳು ಯಾರು ಜಾಸ್ತಿ ಇಷ್ಟಪಡ್ತಾರೋ, ಯಾರು ಜಾಸ್ತಿ ಕೇರ್ ಮಾಡ್ತಾರೋ ಅವರನ್ನು ತುಂಬಾ ಹಚ್ಕೊಂಡ್ಬಿಡ್ತವೆ ಬೇಗ. ಸೊ ರಿಷು ಕೂಡ ಹಾಗೇ ತುಂಬಾ ಇಷ್ಟಪಡ್ತಾನೆ. ಆಲ್ಮೋಸ್ಟು ರಿಷು ಮತ್ತು ಮೋಕ್ಷ ಇರ್ಬೋದು, ಜಾಸ್ತಿ ಈ ರೀತಿ ಸ್ವಲ್ಪ ಹಾಲಿಡೇಸ್ ಟೈಮ್ಗಳಲ್ಲಿ ಕೇಳ್ತಾನೆ ಇರ್ತಾರೆ, ಲಾವು ಮನೆಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಸೊ ನೋಡೋಣ, ಮತ್ತೆ ಎಲ್ಲರೂ ಇದೇ ರೀತಿ ಎಲ್ಲರೂ ಸೇರಿಬಿಟ್ಟು ಮತ್ತೆ ಎಂಜಾಯ್ ಮಾಡುವಂಥ ಟೈಮ್ ಆದಷ್ಟು ಬೇಗ ಹತ್ತಿರದಲ್ಲೇ ಇದೆ. ಸೊ ನೋಡೋಣ ಗೈಸ್ ಮುಂದೆ. ಇನ್ನು ಇದ್ರ ಮೇಲಂತೂ ನಾನಂತೂ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ಗಳನ್ನೂ ತೊಗೊಂಡಿಲ್ಲ. ತುಂಬ ಮಿಸ್ ಆಗೋಯ್ತು ಅಂತ ಹೇಳ್ಬೋದು. ಇವಾಗ ಅನ್ನಿಸ್ತಿದೆ ತುಂಬ ಒಂದು ಸ್ವಲ್ಪ ಎಲ್ಲ ವೀಡಿಯೋಗಳನ್ನ ತೊಗೊಬೇಕಿತ್ತು, ನಾನು ಮಾಡ್ಕೊಬೇಕಿತ್ತು ಅಂತ ಹೇಳ್ಬಿಟ್ಟು. ತುಂಬ ಫನ್ನಿ ಇತ್ತು, ತುಂಬಾ ಕಾಮಿಡಿ ಇತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಮಿಸ್ ಆಯಿತು ಆ ಮೂಮೆಂಟ್ಸ್ಗಳೆಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಮನೆಗೆ ಬಂದಮೇಲೆ ಅವತ್ತು ಪೂರ್ತಿ ದಿನ ಇಡೀ ದಿನ ನಾನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿಲ್ಲ, ರೆಸ್ಟ್ ತೊಗೊಂಬಿಟ್ಟೆ. ಇನ್ನು ಇದನ್ನು ನಾನು ಏನು ಉಪ್ಪಿನ ದೀಪನೆಲ್ಲ ಹಚ್ಚಿದ್ನೋ ಆಷಾಢ ದಿನ, ಶುಕ್ರವಾರದ ದಿನ, ಅದನ್ನೆಲ್ಲ ಉಪ್ಪನ್ನೆಲ್ಲ ಸ್ವಲ್ಪ ವಿಸರ್ಜನೆ ಮಾಡೋಣ, ಕರಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಏನಿರುತ್ತೆ ಮಣ್ಣಿನ ದೀಪದಲ್ಲಿರುವಂಥ ಉಪ್ಪನ್ನೆಲ್ಲ ತೊಗೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕರಗದ ಮೇಲೆ ಸಿಂಕ್ ಒಳಗಡೆ ನಾನು ಹಾಕ್ಕೊಂಡ್ಬಿಡ್ತೀನಿ. ಅದು ವಿಸರ್ಜನೆ ಮಾಡ್ದಂಗೆ ಆಗ್ಬಿಡುತ್ತೆ. ಇದನ್ನು ಮಂಗಳವಾರ, ಶುಕ್ರವಾರ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಭಾನುವಾರ ಅಥವಾ ಸೋಮವಾರ ಅಥವಾ ಬುಧವಾರ ಈ ರೀತಿ ವಿಸರ್ಜನೆನ ಮಾಡಬೇಕಾಗತ್ತೆ. ಸೊ ಬೇರೆ ವಾರದ ದಿನ ಏನಾಗುತ್ತೆ, ಲಕ್ಷ್ಮೀ ವಾರ ಅಲ್ವಾ, ಹಾಗಾಗಿ ಮಾಡೋಕ್ಕೆ ಹೋಗಬಾರ್ದು. ನಾನು ಕೂಡ ಮಾಡಿದ್ದೀನಿ. ಇನ್ನು ಅದರಲ್ಲಿರುವಂಥ ಬತ್ತಿ ಮತ್ತು ಲವಂಗ ಏನಿರುತ್ತೆ ಅದನ್ನೆಲ್ಲನೂ ಕೂಡ ನಾನು ತುಳಸಿ ಗಿಡಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಸೊ ಇದರಿಂದ ನಮ್ಮದು ಏನಿರುತ್ತೆ ಆಷಾಢದ ಶುಕ್ರವಾರದ ಮೊದಲನೇ ದಿನದ ಪೂಜೆ ಕಂಪ್ಲೀಟಾಗಿ ಆಗುತ್ತೆ. ಹಾಗೆಯೇ ನಾನು ಆಷಾಢದಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದೆ ಅಂದರೆ ಎಸ್ಪೆಷಲಿ ಉಪ್ಪಿನ ದೀಪನ ಆಷಾಢದ ಟೈಮಲ್ಲಿ ಯಾವ ರೀತಿ ಹಚ್ಚಿದ್ದೆ, ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಬೇಕಿದ್ದರೆ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಪಿನ್ ಮಾಡ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋನ ಬೇಕಿದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಇನ್ನು ಹಾಗೆಯೇ ಇವತ್ತು ಸ್ವಲ್ಪ ತಿಂಡಿಗೆ ಅಂತ ಹೇಳಿಬಿಟ್ಟು ದೋಸೆ ಮತ್ತು ಹೆಸರುಬೇಳೆ ಮತ್ತು ಆಲೂಗೆಡ್ಡೆನ ಬಳಸ್ಕೊಂಡು ಸಿಂಪಲಾಗಿರುವಂಥ ತುಂಬಾ ರುಚಿಯಾಗಿರುವಂಥ ಒಂದು ದಾಲ್ ಮಾಡಿದೆ. ತುಂಬ ಸಖತ್ತಾಗಿತ್ತು ಕಾಂಬಿನೇಷನ್ ಅಂತೂ. ಸೊ ಹಾಗೆಯೇ ಟಿಫನೆಲ್ಲ ಮುಗಿಸಿ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆ ಈ ಏನಿರುತ್ತೆ ಸ್ಮಾಲ್ ರೋಸ್ ಬರುತ್ತೆ ನೋಡಿ, ಅದರದ್ದು ಏನಿರುತ್ತೆ ದಳಗಳನ್ನೆಲ್ಲ ಸಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ನಮಗೆ. ಸೊ ಇದನ್ನು ಬಳಸ್ಕೊಂಡು ನೆಕ್ಸ್ಟ್ ನಾನೊಂದು ಫೇಸ್ ವಾಶ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ಮುಂದೆ ಬರುತ್ತೆ, ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.